ಪರ್ಮಿಷನ್ ತಗೋಬೇಕಾ? ಈ ರೂಟಲ್ಲಿ ಒಂದು ಎಸ್ಟೇಟ್ ಇದೆ, ಅದು ಬಿಡ್ತಾರೆ ಅಂತ ಹೇಳಿದ್ರು. ಅವರೇ ನಮಗೆ ಪರ್ಮಿಷನ್ ಬಗ್ಗೆ ಆದ್ರೆ ಹೇಳಿರ್ಲಿಲ್ಲ. ಏನಪ್ಪಾ ಅಂದ್ರೆ ದಾರಿ ತಪ್ಪಿಬಿಟ್ಟಿದೀವಿ. ಜಿಗಿಟ್ ಗ್ಯಾಂಗ್ ಇದು. ಗಾಯ್ಸ್, ಇವಾಗ ಏನಪ್ಪ ಅಂತಂದರೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೇ ನಮ್ಮ ಯೂನಿವರ್ಸಿಟಿ ಪಕ್ಕದಲ್ಲಿ ಇರೋದು ದೇವಸ್ಥಾನ. ಕರ್ಪೂರ ಹಚ್ತವನಂತೆ. ಭಾಳ ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡಿ ಹೋಗೋಣ ಅಂತ ಡಿಸೈಡ್ ಮಾಡಿ ಇವತ್ತು ಹೊಂಟಿದ್ದೀವಿ ಹೆಚ್ಚು ಕಮ್ಮಿ. ಸೊ ಇಲ್ಲಿ ನಮ್ಮ ಗಾಡಿಗಳು ನೋಡ್ಬೋದು. ಒಂದು ಎಕ್ಸ್ಪಲ್ಸ್, ಇನ್ನೊಂದು ರಾಯಲ್ ಎನ್ಫೀಲ್ಡ್, ಇನ್ನೊಂದು XMR ಕರಿಷ್ಮಾ. ರೈಡರ್ಸು ಭಾಳ ಫುಲ್ ಪ್ಯಾಕ್ ಆಗ್ಬಿಟ್ಟವ್ರೆ. ಹೊಸರಾಜ್ ಫುಲ್ ಕೈ ಮುಗ್ಕೊಂಡು ನೆಕ್ಸ್ಟ್ ಇಲ್ಲಿ ಕರ್ಪೂರ ಹಚ್ಚಿ ಬಸವ ಫುಲ್ಲು. ಸರ್, ಹಿಂದೆ ಕೂತಿರೋ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಸರ್ ಎಕ್ಸ್ಪಲ್ಸಲ್ಲಿ? ಸರ್, ಮುಂದೆ ಎಷ್ಟು ಬೇಕಾದ್ರೆ ಕೂತ್ ಹೊಡಿಬಹುದು. ಹಿಂದೆ ಕೂರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಲ್ರೆಡಿ ಬಲಗಡೆ ತೊಡೆ ಹಿಂದೆಲ್ಲ ತುಂಬಾ ಹೊತ್ತು ಕೂರಕ್ ಆಗಲ್ಲ. ನಾವು ದಯಮಾಡಿ ಒಂದ್ ಸ್ವಲ್ಪ ತಿಂದು ಬಂದ್ರೆ ನಾವು ಸ್ವಲ್ಪ ನೆಮ್ಮದಿ ಹೋಗ್ಬೋದು. ಸರ್, ಬಿಡು, ನಮ್ ನೋಡಲ್ಲಿ ಗುಡ್ಡದ ಮೇಲೆ ಕೂತ್ಕೋಬೇಕು. ಅವ್ನು ನೋಡ್ರಿ, ಅವನು ಬಂದ್ರು ಇವರಿಗೋಸ್ಕರನೇ ವೆಯ್ಟಿಂಗ್ ಇಲ್ಲಿ ಇಷ್ಟೊತ್ತು. ಇವಾಗ ಪಿರಿಯಾಪಟ್ಟಣಕ್ಕೆ ಬಂದಿವಿ. ಟೋಟಲ್ ಕಿಲೋಮೀಟ್ರು 223.5 ಕಿಲೋಮೀಟ್ರ್ ಬಂದೀವಿ. ಟೀಗೋಸ್ಕರ ಸ್ಟಾಪ್ ಮಾಡಿದ್ವಿ ಅಂಗಡಿ. ಪಿರಿಯಾಪಟ್ಟಣ ನಮ್ಮ ಹೆಮ್ಮೆ. ಬರೋ ರೋಡೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ, ಫುಲ್ಲು ಮಳೆ ಅಂದರೆ ಮಳೆ. ಇವಾಗ ಒಂದು ಟೀ ಕುಡ್ಕೊಂಡು, ಟೀನೋ ಕಾಫಿನೋ ಒಂದು ಕುಡ್ಕೊಂಡು ಹೊರಡೋಣ. ಫಸ್ಟು ಒಂದು ಯಾವ್ದಾರು ರೂಮ್ ಬುಕ್ ಮಾಡಿ ಫಸ್ಟು ಒಂದು ಸ್ಟೇ ಮಾಡಬೇಕು. ಯಾಕಂದರೆ ಫುಲ್ ಸುಸ್ತಾಗಿದ್ದೀವಿ. 8 ಗಂಟೆಗೆ ಬಿಟ್ಟಾರು ಹೆಚ್ಚು ಕಮ್ಮಿ. ಇವಾಗ 3:09 AM, 3 ಗಂಟೆ ಆಗೈತೆ. ಬೆಳಗಿನ ಜಾವ 3 ಗಂಟೆ. ಹೊರಡೋಣ, ಫಸ್ಟ್ ತಿಂಡಿ ತಿನ್ನೋಣ. ಏನೋ ಕಟ್ಟಬೇಕಿತ್ತು ಗುರು, ಕಟ್ಟೋಕ್ಕಾಗಿಲ್ಲ. ಫುಲ್ ಅನ್ಪ್ಲಾನ್ ಟ್ರಿಪ್ ಆಗಿದೆ ಗೈಸ್. ಯಾವ ಟ್ರಿಪ್ ಮಾಡಿಲ್ಲ. ಸಾಯಂಕಾಲ 5:15ಗೆ ಕಾಲೇಜ್ ಮುಗಿಸ್ಕೊಂಡ್ ಬಂದ ತಕ್ಷಣ ನಡ್ರಿ ಹೋಗೋಣ, ಮಡಿಕೇರಿಗೆ ಹೋಗೋಣ ಅಂತಂದ್ರು. ನಡೀರಪ್ಪ ಹೋಗೋಣ ಅಂದ್ಕೊಂಡು ಗಾಡಿ ಹತ್ತಿದ್ವಿ. ಏನಪ್ಪ ಅಂದರೆ ದಾರಿ ತಪ್ಪಿಬಿಟ್ಟಿದ್ದೀವಿ. ನಮ್ಮನ್ನು ಲೀಡ್ ಮಾಡ್ತಿದ್ದರು ರೈಟಿಗೆ ಹೋಗಿದ್ದಾರೆ, ನಾವು ಲೆಫ್ಟಿಗೆ ಬಂದಿದ್ದೀವಿ. ಸೊ ಬನ್ನಿ ಗೈಸ್, ಹೊಡೋಣ. ರೋಡ್ ಟ್ರಿಪ್ ಹೋಗ್ಬೇಕು ಅಂತ ಬಹಳ ದಿನಗಳಿಂದ ಆಸೆ ಪಟ್ಟಿದ್ವಿ. ಬಟ್ ಯಾರ ಹತ್ರನೂ ಏನದು ಒಳ್ಳೊಳ್ಳೆ ಗಾಡಿಗಳಿರ್ಲಿಲ್ಲ. ಇವಾಗ ಒಳ್ಳೊಳ್ಳೆ ಗಾಡಿ ಐತೆ, ಬಟ್ ರೋಡ್ ಟ್ರಿಪ್ ಹೋಗೋಕ್ಕೆ ಟೈಮ್ ಸಿಗ್ತಿಲ್ಲ. ಇವಾಗ ಗೋಣಿಕೊಪ್ಪದಿಂದ ಪೊನ್ನಂಪೇಟೆಗೆ ಬಂದಾಯ್ತು ಗೈಸ್ ಫೈನಲಿ. ಒಂದು ಕಾಲದಲ್ಲಿ ಈ ಊರಲ್ಲೇ ಬಂದು ಅಡ್ಮಿಷನ್ ಆಗ್ಬೇಕು ಅಂತ ಬಹಳ ಆಸೆ ಇತ್ತು. ಆದ್ರೆ ಏನ್ ಮಾಡ್ತೀರ, ಸೀಟ್ ಸಿಗ್ಲಿಲ್ಲ. ಸೀಟ್ ಸಿಕ್ಕಿದ್ರೆ 4 ವರ್ಷ ಇಲ್ಲೇ. ಸ್ಟಡೀಸ್ ಅಲ್ಲಿ ಏನೋ ಅಂಥ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇರಲಿಲ್ಲ. ಆದ ಕಾರಣ ನಮಗೆ ಸೀಟ್ ಸಿಗ್ಲಿಲ್ಲ ಇಲ್ಲಿಯ ಫಾರೆಸ್ಟ್ರಿ ಕಾಲೇಜಿಗೆ. ಇಲ್ಲಂದ್ರೆ ಈ ಊರಿಗೆ ಬರೆಯೋ ಆಸೆ ಬಹಳ ಇತ್ತು. ಡಿಗ್ರಿ ಫಸ್ಟ್ ಇಯರ್ ಬಂದಿದ್ರೆ ಎಷ್ಟು ಪ್ಲೇಸ್ ತೋರಿಸ್ಬೋದಿತ್ತು. ಈ ಥರ ನೇಚರ್ ಮಧ್ಯೆ ಬದುಕ್ತಿದಾರಲ್ಲ ಅವ್ರು ಎಷ್ಟು ಪುಣ್ಯವಂತರು. ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಬಟ್ ಅವರು ಸಿಟಿ ಲೈಫೇ ಬೇರೆ, ಈ ಥರ ಪ್ರಕೃತಿ ಮಧ್ಯೆ ಇರೋದೇ ಬೇರೆ. ಬೆಳಗ್ಗೆ ಎದ್ದು ಈ ತರ ವಾತಾವರಣ ಅಂದ್ರೆ ಇವರಿಗೆ ಏನೋ ಒಂಥರ ಖುಷಿ. ನಾವು ಎಷ್ಟೆಷ್ಟೋ ಕಿಲೋಮೀಟರ್ಗಳಿಂದ ಬಂದು ಇಲ್ಲಿ ನೋಡಿ ಈ ತರ ಚೆನ್ನಾಗಿದೆ ಅಂತ. ಅಡ್ವೆಂಚರ್ ಗಾಡಿ ತಗೊಂಡು ಯಾವುದೇ ತರ ಅಡ್ವೆಂಚರ್ ಮಾಡಿಲ್ಲ ಇದುವರೆಗೂ. ಅದೊಂದು ಬೇಜಾರಿತ್ತು. ಅಟ್ಲೀಸ್ಟ್ ಅಡ್ವೆಂಚರ್ ಆಗಲಿ ಯಾವ್ದಾರ ಒಂದು ರೋಡ್ ಟ್ರಿಪ್ ಸಮೇತ ಮಾಡಿರ್ಲಿಲ್ಲ ನಾನು.
ಫಸ್ಟ್ ರೋಡ್ ಟ್ರಿಪ್. ಪ್ಲೇಸಿಗೇನು ಬರ ಇಲ್ಲ ಗುರು, ಈ ಸೈಡ್ ಮಾತ್ರ ಯಾವುದೇ ರೋಡಾಗಿ ಹೋಗ್ಲಿ ನಿಮಗೆ ಈ ತರ ದೃಶ್ಯಗಳು ಕಾಣ್ತಾನೆ ಇರ್ತವೆ. ಇದೇನಾ ಎಸ್ಟೇಟ್? ಈ ರೂಟಲ್ಲಿ ಒಂದು ಎಸ್ಟೇಟ್ ಇದೆ, ಅದು ಬಿಡ್ತಾರೆ ಅಂತ ಹೇಳಿದ್ರು. ಅವರೇ ನಮಗೆ ಪರ್ಮಿಷನ್ ಬಗ್ಗೆ ಆದ್ರೆ ಹೇಳಿರ್ಲಿಲ್ಲ. ಶೆಟ್ಟಿಕೆರೆ? ಹಾ ಸರಿ. ಅದು ಟಾಟಾ ಎಸ್ಟೇಟಾ? ಟಾಟಾ ಎಸ್ಟೇಟ್ ಅಲ್ಲಿ ಬಿಡ್ತಾರಾ? ಹೌದಾ? ಮುಂದೆ ಹೋಗ್ಬೇಕಾ? ಪರ್ಮಿಷನ್ ತಗೋಬೇಕಾ? ಟಾಟಾ ಕಂಪ್ನಿ. ಓಹೋ ಸರಿ ಸರಿ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್, ಗೊತ್ತಿಲ್ಲ, ಪರ್ಮಿಷನ್ ಇಲ್ಲ ಅಂತೆ, ಹಂಗಾಗಿ ಪರ್ಮಿಷನ್ ತಗೋಬೇಕಂತೆ. ಪರ್ಮಿಷನ್ ತಗೊಂಡ್ ಬರೋದೆಲ್ಲ ಇವಾಗ ಬಹಳ ಲೇಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಹಂಗೆ ಟೀ ಎಸ್ಟೇಟ್ ಅಲ್ಲಿ ನೋಡಕ್ ಹೋಗಿಲ್ಲ, ಇನ್ನ ಮುಂದ್ಗಡೆ ಐತಂತೆ. ನಾವು ಬ್ಯಾಕಿಂದ ಹೋಗ್ಬಿಟ್ಟಿವಿ, ಫ್ರಂಟ್ ಇಂದ ಬಂದ್ವಿ ಅಂತ ಹೇಳಿದ್ರು. ಸೊ ಹಂಗಾಗಿ ನೆಕ್ಸ್ಟ್ ಮುಂದ್ಗಡೆ ಇದೆ, ಮುಂದ್ಗಡೆ ತೋರಿಸ್ತೀನಿ ಬನ್ನಿ. ಇಲ್ಲೇನೋ ಪರ್ಮಿಷನ್ ಲೆಟರ್ ಅದು ಇದು ಅಂತಂದ್ರೆ. ಸೊ ನೋಡಿ ಗೈಸ್, ಟೀ ಎಸ್ಟೇಟ್ ಏನ್ ಬ್ಯೂಟಿಫುಲ್ ಆಗಿದೆ. ಎಲ್ಲ ಇದನ್ನೆಲ್ಲ ಎಲ್ಲಿ ನೋಡಿರ್ತೀವಿ ಹೇಳ್ರಿ? ಈ ಸೈಡ್ ಬಂದ್ರೆ ಟ್ರಿಪ್ ಬಂದ್ರೆ ನೋಡಿರ್ತೀವಿ, ಇಲ್ಲ ಅಂತಂದ್ರೆ ಅದು ಇಲ್ಲ. ನಾವು ಟೀ ಎಸ್ಟೇಟು ಕಾಫಿ ಎಸ್ಟೇಟ್ಗಳನ್ನೆಲ್ಲ ಇದೆಯೇ, ಟೀ ಎಸ್ಟೇಟ್ ನೋಡ್ತಿರೋ ಇದೆ ಫಸ್ಟ್ ಏನಪ್ಪ. ಇಲ್ಲ ಇಲ್ಲ, ಊಟಿಯಲ್ಲಿ ಅನ್ಸುತ್ತೆ ನೋಡಿದ್ವಿ ಅನ್ಸುತ್ತೆ. ಊಟಿಯಲ್ಲಿ ಟೀನಾ ಕಾಫಿನ ಗೊತ್ತಿಲ್ಲ, ಒಟ್ಟು ನೋಡಿದ್ವಿ ಅಲ್ಲೊಂದು ಎಸ್ಟೇಟ್ ನೋಡಿದ್ವಿ. ಇದು ಎರಡನೇ ಎಸ್ಟೇಟ್. ಏನೋ ಅವ್ರ ಪಾಡಿಗೆ ಅವ್ರು ಬೆಳಿತಾರೆ, ನಮಗಿದು ಅಟ್ರಾಕ್ಷನ್, ಅವ್ರಿಗಿದು ಏನದು ಬಿಸ್ನೆಸ್ಸು. ಅಂತೂ ಇಂತೂ ಫಸ್ಟ್ ಪ್ಲೇಸು ಬಂದ್ವಿ. ಆಕ್ಚುಲಿ ಯಾವ್ದದು ಇರುಪ್ಪು ಫಾಲ್ಸಾ? ಇರುಪ್ಪು ಫಾಲ್ಸಿಗೆ ಹೋಗ್ಬೇಕಂತ ಇದ್ವಿ. ಹಿಂಗೆ ಬರ್ತಾ ರೋಡಲ್ಲಿ ಒಂದು ಎಸ್ಟೇಟ್ ಇದೆ, ಟೀ ಎಸ್ಟೇಟು. ಆ ಎಸ್ಟೇಟಿಗೆ ಹೋಗ್ರಿ ಅಂತಂದ್ರು. ಆ ಕಡೆ ಎಸ್ಟೇಟ್ ಏನಾರ ಬಿಟ್ಟಿದ್ರೆ ಅಲ್ಲಿ ನೆಕ್ಸ್ಟ್ ಲೆವೆಲ್ ಇತ್ತು, ವ್ಯೂ ಮಾತ್ರ ಸಖತ್ತಾಗಿತ್ತು ವ್ಯೂ. ಇಂಥ ಬ್ಯೂಟಿಫುಲ್ ಪ್ಲೇಸ್ ಬಂದಾಗ ನಮ್ಮ ಹುಡುಗರು ನೋಡ್ರಿ ಈ ತರ ಫೋಟೋ ಶೂಟ್ ಮಾಡ್ತಾರೆ, ಅದಂತೂ ಕಂಪಲ್ಸರಿ. ಭಾಳ ಆಫ್ ರೋಡ್ ಮೂಡಿಗೆ ಸೊ ಆಫ್ ರೋಡ್ ಮೂಡಿಗೆ ಹಾಕಿದೀನಿ ಗೈಸ್. ಫಸ್ಟ್ ಒಂದೆರಡು ಸಲ ಜರ್ಕೊಂಡಿತ್ತು, ಯಾಕಂದ್ರೆ ನಾನು ಯಾವತ್ತು ಆಫ್ ರೋಡ್ ಮಾಡ್ದವನೇ ಅಲ್ಲ. ಬಾಯ್, ಆಫ್ ರೋಡಿಂಗ್ ಸೀನ್ಸ್ ಇದೇ ಫಸ್ಟ್ ಆಫ್ ರೋಡು. ಗಾಡಿ ತಗೊಂಡ್ಮೇಲೆ ಆಗ್ಲಿ, ನನ್ನ ಲೈಫಲ್ಲಾಗ್ಲಿ. ಗೈಸ್ ಇದೇ ನನ್ನ ಫಸ್ಟ್ ಆಫ್ ರೋಡು. ಗಾಡಿ ಹುಷಾರಾಗಿ ಕರ್ಕೊಂಡೋಗ್ಲಿ. ಗಾಡಿ ಹೋದ್ಮೇಲೆ ಇನ್ನೊಂದು ಗಾಡಿ ಹೋಗೋಣ ಅನ್ಕೊಂಡಿವಿ. ಗುಂಡಿ ಒಳಗಡೆ ನೋಡ್ರಿ. ಇದಾಗುತ್ತೆ ಇಲ್ಲಿ. yo. ಸೊ ಫ್ಯಾನ್ ಎಲ್ಲ ಆನ್ ಆಗಿದೆ ಗೈಸ್. ಫ್ಯಾನ್ ಆನ್ ಆಗಿದೆ. ಏನೋ ಫೋಟೋ ತೆಗಿಬೋದು. I'm full amateur guys.
ನನಗೆ ಆಫ್ ರೋಡಿಂಗಲ್ಲಿ ಹೊಡೆದ ಅಭ್ಯಾಸನೇ ಇಲ್ಲ. ಪಾಪ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಕೊಡುತ್ತೆ. ಸ್ಟಾರ್ಟಿಂಗ್ ನನಗೆ ಬರಲಿಲ್ಲ ಕಾನ್ಫಿಡೆನ್ಸು, ಆಮೇಲೆ ನುಗ್ಸಿದ್ವಿ. ನೋಡ್ರಿ ಇಂಜಿನ್ ಒಂದೇ, ಬಟ್ ಅದು ಸ್ಪೋರ್ಟ್ಸಿಗೆ, ಇದು ಅಡ್ವೆಂಚರಿಗೆ. ಆದ್ರೂ ಒಡಿಯನ್ನು ಗಟ್ಟಿಗಿರ್ಬೇಕು. ಹೊಡೆದಿದ್ದಾನೆ, ಮೇಲೆ ತಗೊಂಬಂದಾನೆ, ನಮ್ ಸರಿ ಸಾಮಾನ ಅವನು ಗಾಡಿ ನಿಲ್ಸಿದಾನೆ. ಇನ್ನೊಂದು ಗಾಡಿ ಬುಲೆಟ್ 350. ಸೊ ಗೈಸ್, ಇವಾಗ ನಾವು ಇರ್ಪು ಫಾಲ್ಸಿಗೆ ಬಂದಿದ್ದೀವಿ. ಒಳಗಡೆ ಎಂಟ್ರಿ ಮಾಡಿಸ್ಕೊಂಡ್ವಿ. ಸೊ 75 ರೂಪೀಸ್ ಒಬ್ಬರಿಗೆ ಎಂಟ್ರಿ. ಇಂಡಿಯನ್ಸಿಗೆ 75 ಮತ್ತು ಫಾರಿನರ್ಸ್ 100 ಮಾಡವ್ರೆ. ಸೊ ಈ ದಾರಿ ಹೋಗ್ತಾ ಇದೀವಿ ಈಗ ಇರ್ಪು ಫಾಲ್ಸ್ಗೆ. ಫುಲ್ಲು ಮಳೆ ಬರ್ತಿರುವ ಕಾರಣದಿಂದ ನಾವೆಲ್ಲೂ ವ್ಯೂ ನೋಡ್ರಿ ಇಲ್ಲಿ. ಇದು ರೋಡಲ್ಲಿ ಫುಲ್ ಮಳೆ ಬರ್ತಿತ್ತು. ನಮ್ಮದು ಮೊಬೈಲ್ ಮೋಟೋ ವ್ಲಾಗಿಂಗ್ ಎಲ್ಲ, ಆದ್ದರಿಂದ ನಾವು ಯಾವುದೇ ಥರ ಪ್ರೊಟೆಕ್ಷನ್ ಹಾಕಿರಲಿಲ್ಲ ಮೊಬೈಲ್ಗೆ. ಎಲ್ಲಿ ಹಾಳಾಗುತ್ತೋ ಮೊಬೈಲ್ ಅನ್ನೋ ಕಾರಣಕ್ಕೆ ನಾನು ತೆಗೆದಿಟ್ಟಿದ್ದೆ. ಇವಾಗ ಬನ್ನಿ ವ್ಯೂ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಮಳೆ ಕೊಪ್ಪೆ ಹಾಕೊಂಡು ಹೆಂಗೆ ಹೋಗ್ತಿದ್ದಾರೆ ಬಾಯ್ಸು. ಬನ್ನಿ ವ್ಯೂ ತೋರಿಸ್ತೀನಿ, ಬನ್ನಿ ಏನ್ರಿ ಫೋನ್. ಫೋಟೋ ತಗೊಳ್ಳಲ್ಲ ಹೆಂಗ್ ಹೊಡಿತು ಗೊತ್ತಾ? ಸೊ ಇಲ್ಲಿರೋ ಯಾರಿಗೂ ಇಂಗ್ಲಿಷ್ ಬರಲ್ಲ ಅಂತ ಅವನು ಇಂಗ್ಲೀಷ್ ಮಾತಾಡ್ತಾನೆ. ಬರ್ರಿ ಅಕ್ಕ ಚಾವಟಿನೇ ಬರ್ತ್ಬಿಟ್ರಲ್ಲ. ಹಾಕ್ರಿ ಚಾವಟಿ ಹೊಡ್ರಿ, ಹಾಕ್ರಿ. ಸುಸ್ವಾಗತ, ವೆಲ್ಕಮ್ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿ. ನೋಡಿ ಗೈಸ್, ಸೊ ಇರ್ಪು ಫಾಲ್ಸ್ ಹೌ ಕ್ರೇಜಿ ಇದೆ ವಾಟರ್ ಫಾಲ್ಸ್. ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಒನ್ ಟೈಮ್ ಇಲ್ಲಿಗೆ ಬಂದು ಆಮೇಲೆ ನೋಡಿ. ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ ವಾಟರ್ ಫಾಲ್ಸು. ಅಲ್ಲಿ ಆದಷ್ಟು ಎಷ್ಟು ನೋಡ್ತಿದ್ರು, ಇಲ್ಲಿ ನೋಡ್ರಿ ಯಾವ ರೇಂಜ್ ಇದೆ. ಎಲ್ಲಿ ಆ ತುದಿಯಿಂದ ಬರ್ತಾ ಇದೆ ಈ ವಾಟರ್ ಫಾಲ್ಸ್. ಸೌಂಡಿಗೆ ಮಾತಾಡೋದು ಕೇಳಿಸಿದೆಯಲ್ಲ ಗೊತ್ತಿಲ್ಲ. ಗೈಸ್ ನೋಡಿದ್ರಲ್ಲ ಇರ್ಪು ಫಾಲ್ಸ್ನ. ಈ ಪಾರ್ಟ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ಯಾವ ಡೆಸ್ಟಿನೇಷನ್ಗೆ ಹೋಗ್ತೀರಾ ಅಲ್ಲಿಂದ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನನ್ನು ಒತ್ತಿರಿ. ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಈ ಪಾರ್ಟ್ನ ಇಲ್ಲೇ ಎಂಡ್ ಮಾಡ್ತೀನಿ.